ಸಿಂಹರಾಶಿ ಬೇರೆಯವರ ಅವಲಂಬನೆ ಬೇಡ. ಅದು ನಿಮ್ಮ ಅವಮಾನಕ್ಕೆ ಕಾರಣವಾಗುತ್ತೆ. ಯಾವುದೋ ಒಂದು ಸರಿಯಾದಂತಹ ಹಂತದಲ್ಲಿ ಅವರು ನಿಮ್ಮನ್ನು ಕೈಬಿಟ್ಟು ಹೋಗ್ಬೋದು, ಅಥವಾ ಅವರಿಂದ ಇನ್ಯಾವುದೋ ತಪ್ಪು ಸಂದೇಶ ಬರಬಹುದು. ನೀವು ಅದನ್ನು ನಂಬಿ ನಿಮ್ಮ ಗೌರವವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಸಾಮರ್ಥ್ಯವನ್ನು ಮೀರಿ ಸಹಾಯ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಇದು ಸರ್ವಥೇಪಿ ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಸಹಾಯ ಮಾಡುವಂಥದ್ದು ಸರಿಯೇ, ಅದು ಒಳ್ಳೆಯದೇ. ಆದರೆ ನಾವು ನಮ್ಮ ಶಕ್ತಿಯನ್ನು ನೋಡಿಕೊಳ್ಬೇಕಲ್ಲ, ನಮ್ಮ ಯೋಗ್ಯತೆಯನ್ನು, ನಮ್ಮ ಅರ್ಹತೆಯನ್ನು, ನಮ್ಮ ಸ್ಥಿತಿ ಗತಿಯನ್ನು ನೋಡಿಕೊಂಡು ನಾವು ಸಹಾಯಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಎಚ್ಚರಿಕೆ. ಅನಗತ್ಯವಾದಂತಹ ವಿವಾದಗಳು ನಿಮ್ಮ ಮೇಲೆ ಬರುತ್ತೆ, ಇದಕ್ಕೆ ಇದು ಒಂದು ಕಾರಣ ಇರಬಹುದು. ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲಿ ನಿಮ್ಮ ಬಗ್ಗೆ ವಿವಾದಗಳು ಸೃಷ್ಟಿಯಾಗ್ತಕ್ಕಂಥದ್ದಾಗತ್ತೆ. ಕೋಪದಿಂದ ಹಲವಾರು ಅವಘಡಗಳವಾಗತ್ತೆ, ಅನರ್ಥ ಆಗೋದಕ್ಕೆ ಕಾರಣವಾಗುತ್ತೆ. ಸಿಟ್ಟು ತಡೆಯೋದಿಲ್ಲ, ಅದು ಬಹಳ ತೊಂದರೆಗೆ ಕಾರಣವಾಗುತ್ತೆ. ಬೇರೆಯವರಿಗೆ ಸಹಾಯವನ್ನು ಮಾಡೋದಕ್ಕೆ ಈ ಸಿಟ್ಟಿದೆಯಲ್ಲ, ಅದು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಪ್ರಶ್ನೆಯನ್ನು, ಅಧಿಕಾರವನ್ನು ಎಲ್ಲವನ್ನೂ ಕೂಡ ಅಲ್ಲಿ ತೋರಿಸ್ತಾ ನಿಮ್ಮ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಗೌರವ ಇದ್ದಂಥವರು ಯಾರೂ ಕೂಡ ಅದನ್ನು ಅಪೇಕ್ಷೆ ಪಡೋದಿಲ್ಲ. ನಿಮಗದು ಕೂಡ ಒಂದು ರೀತಿಯಲ್ಲಿ ಸಾತ್ವಿಕವಾಗಿ ಅವಮಾನವಾಗುತ್ತೆ. ಇದನ್ನೆಲ್ಲ ಗಮನಿಸಬೇಕಾದಂಥದ್ದು. ಕೆಲಸದ ಒತ್ತಡ ಇರುತ್ತೆ, ದೈಹಿಕವಾದಂತಹ ಹಿಂಸೆ ಇರುತ್ತೆ, ಇದೆಲ್ಲವನ್ನು ಗಮನಿಸ್ಕೊಳ್ಳಿ. ರುದ್ರದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಸಲ ಆ ಮಂತ್ರವನ್ನು ಹೇಳಿಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಬಹಳ ವಿಚಿತ್ರವಾದಂತಹ ದಿವಸ ಅಂತಲೇ ಹೇಳಬೇಕು. ನಿಮ್ಮ ಭಾಗಕ್ಕೆ ವಿರೋಧಿಗಳಿಂದ ಸ್ನೇಹವನ್ನು ನೀವು ಕಳ್ಕೊಳ್ತೀರಿ. ಅವರಲ್ಲಿ ಜೊತೆಯಲ್ಲಿದ್ದಂತಹ ಒಡನಾಟ, ವಿರೋಧಿಗಳ ಜೊತೆ ಸ್ನೇಹ ಅಂತಂದರೆ ಆ ವ್ಯಾವಹಾರಿಕವಾಗಿ ಇದ್ದಂತಹ ಒಂದು ಬಂಧುತ್ವ ಏನಿದೆ ಅದನ್ನು ಕಳ್ಕೊಳ್ತೀರಿ. ಆಗ ನಿಮ್ಮ ವ್ಯವಹಾರಕ್ಕೆ ಮತ್ತಷ್ಟು ತೊಂದರೆಗಳು ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಸಂಬಂಧಿಕರಿಂದ, ಬಂಧುಗಳಿಂದಲೇ ಮೋಸ ಹೋಗ್ತೀರಿ. ಬಂಧುಗಳು ನನಗೆ ಗೊತ್ತಿರುವಂಥವರು, ನಾನು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ, ಅವರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಂಬಿರ್ತಿರಲ್ಲ, ಅಂಥವರೇ ಮೋಸ ಮಾಡೋದಕ್ಕೆ ಇವತ್ತು ಮುಂದಾಗ್ತಾರೆ ಅನ್ನುವಂಥದ್ದು ದುರದೃಷ್ಟ. ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಆದಾಗ ಯಾವುದು ಹೇಗೆ ಬೇಕಾದರೂ ಕೂಡ ಪರಿವರ್ತನೆ ಆಗಿ ನಮಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ರಾಜಕೀಯ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು, ಅದರಲ್ಲಿ ನಿಮಗೆ ಏಳಿಗೆ ಇಲ್ಲ ಇವತ್ತಿನ ಮಟ್ಟಿಗೆ, ಅದು ನಿಮಗೆ ದೊಡ್ಡ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ನರ ಅಥವಾ ಮೂಳೆಗಳ ವಿಚಾರದಲ್ಲಿ ತುಂಬ ನೋವು ಕಾಣಬಹುದು. ಹಿಂದೆ ಆ ರೀತಿಯ ನೋವನ್ನು ಅನುಭವಿಸಿದರೆ ಅದು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು, ಅದರಿಂದ ದೊಡ್ಡ ಮಟ್ಟದ ತೊಂದರೆ ಆಗ್ತಕ್ಕಂಥದ್ದಿದೆ. ವಾಹನ ಚಾಲನೆಯಲ್ಲಿ ತುಂಬ ತೊಂದರೆಯಾಗತ್ತೆ. ಯಾವಾಗ ನರದ್ದೋ ಅಥವಾ ಮೂಳೆದೋ ಸಮಸ್ಯೆ ಇದೆ ಅಂತ ಆದಾಗಲೂ ಕೂಡ ವಾಹನ ಚಾಲನೆಯನ್ನು ನಾನು ಮಾಡ್ತೀನಿ ಅಂತ ಮುಂದಾದರೆ ಅದು ವಿಕೋಪಕ್ಕೆ ತಿರುಗುತ್ತೆ ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಆಗಲಿ, ವಿಘ್ನ ಅನ್ನುವಂಥದ್ದು ಹತ್ತಿರಕ್ಕೆ ಸುಳಿಬಾರದು ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಬೇಕು. ಶುಭವಾಗಿ. ತುಲಾರಾಶಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇದು ಸ್ವಾಭಾವಿಕವಾಗಿ ನೈಜವಾಗಿ ಸಂತೋಷವನ್ನು, ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಿರಿಯ ಅಧಿಕಾರಿಗಳು, ಮನೆಯಲ್ಲಿ ಹಿರಿಯರು ತುಂಬ ಪ್ರಭಾವವನ್ನು ಹೊಂದ್ತಾರೆ. ನಿಮ್ಮ ಶ್ರೇಯಸ್ಸನ್ನು, ನಿಮ್ಮ ಅಭ್ಯುದಯವನ್ನು, ನಿಮ್ಮ ನಡವಳಿಕೆಯನ್ನು ಅಥವಾ ನಿಮ್ಮ ಮಾತಿನ ವೈಖರಿಯನ್ನು ನೋಡಿ ಅವರೆಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾದಂಥದ್ದು ಅನಿವಾರ್ಯವಾಗುತ್ತೆ ಅಂತ ಹೇಳಬೇಕು. ನಕಾರಾತ್ಮಕವಾದಂತಹ ಚಿಂತನೆಗಳು ನಿಮ್ಮಿಂದ ದೂರ ಉಳಿಲಿ. ಯಾವುದೇ ರೀತಿಯ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಮನಸ್ಸಿಗೆ ಬರಬಾರ್ದು ಅನ್ನುವಂಥದ್ದು. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಉತ್ತಮವಾದಂತಹ ಕೆಲವು ಅನುಭವಿಗಳ ಸಲಹೆ ನಿಮಗೆ ಸಹಾಯವಾಗುತ್ತೆ. ಅವರ ಮಾತು ನಿಮಗೆ ಬೇಕು ಅಂತ ಹೇಳಿ ಅನಿಸುತ್ತೆ. ಧಾರ್ಮಿಕ ವಿಚಾರದಲ್ಲಿ ಸಮಯವನ್ನು ಕಳೀತೀರಿ. ಹಾಗಾಗಿ ಭಗವತ್ ಕೈಂಕರ್ಯವೂ ಕೂಡ ನಿಮ್ಮಿಂದ ಆಗುವಂಥದ್ದು. ಇದು ನಿಮಗೆ ಮತ್ತಷ್ಟು ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದಾಗತ್ತೆ. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿಮ್ಮ ಬಂಧುಗಳ ಹಾಗೂ ಸ್ನೇಹಿತರ ಮಧ್ಯದಲ್ಲಿ ಇರತಕ್ಕಂತಹ ಒಡನಾಟ, ಪ್ರೀತಿ, ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗಲಿ ಅಂತಕ್ಕಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಸಡಗರ, ಸಂಭ್ರಮದ ವಾತಾವರಣ.
ಏನು ಅಂತ ಕೇಳಿದರೆ ಎಲ್ಲರಲ್ಲೂ ಕೂಡ ಏನೋ ಒಂದು ರೀತಿಯ ಹರ್ಷ, ಖುಷಿ, ಏನೋ ಸಾಧನೆ ಮಾಡಿದಂತಹ ಒಂದು ತೃಪ್ತ ಭಾವ ನಿಮ್ಮಲ್ಲಿ ಇರತಕ್ಕಂಥದ್ದಾಗತ್ತೆ. ಜನರ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ಬೇಕು. ಬೇರೆಯವರು ನಿಮ್ಮನ್ನು ನಂಬುವಂಥದ್ದನ್ನು ಗಟ್ಟಿ ಮಾಡಿಕೊಳ್ಬೇಕು. ಇರುವಂತಹ ವಿಶ್ವಾಸ ಇನ್ನಷ್ಟು ಮತ್ತಷ್ಟು ಬೆಳೀಬೇಕು. ಈ ಬುದ್ಧಿಯಲ್ಲಿ ನೀವು ವರ್ತಿಸಬೇಕಾಗತ್ತೆ. ಪಾಲುದಾರಿಕೆ ಅಥವಾ ಹೂಡಿಕೆ ಇದರಲ್ಲಿ ಲಾಭ ಇದೆ. ಹಾಗಾಗಿ ಅದರ ಒಂದು ಅನುಕೂಲವನ್ನು, ಆ ಉತ್ತಮವಾದಂತಹ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ನೀವು ಎಷ್ಟು ಪಾರದರ್ಶಕರಾಗಿರ್ತೀರೋ ಅಷ್ಟು ನಿಮಗೆ ಲಾಭ. ಜನ ಸ್ವಾರ್ಥಕ್ಕೋಸ್ಕರವಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನಾಡೋದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ತಾಯಿಯವರ ಹಣ ನಿಮಗೆ ಸ್ವಲ್ಪ ಸಿಕ್ಕಬಹುದು, ಸಹಾಯವಾಗಿಯೋ ಅಥವಾ ಪ್ರೀತಿಯಿಂದಲೋ ಆ ಹಣವನ್ನು ತಾಯಿ ನಿಮಗೆ ಕೊಡಬಹುದು ಅನ್ನುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.